ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 16, ಪುಟ ಸಂಖ್ಯೆ 103. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜೈ ಬಾಬಾ ಸ್ವಾಮಿ. ಗುರುವಿಗೆ ಸಂಬಂಧಿಸಿದಂತೆಯೂ ಹಾಗೆ ಇರುತ್ತದೆ. ಗುರುವು ತನ್ನಲ್ಲಿರುವ ಶಕ್ತಿಗಳ ಬೀಜವನ್ನು ಶಿಷ್ಯನಲ್ಲಿ ಹಾಕಿ ಅದು ವಿಕಸನಗೊಂಡು ರೂಪುಗೊಳ್ಳುವುದನ್ನೇ ನಿರೀಕ್ಷಿಸುತ್ತಿರುತ್ತಾನೆ. ಇಂತಹ ಗುರುಗಳ ಕೆಲವು ಶಿಷ್ಯರು ಆ ಬೀಜವನ್ನು ಬೆಳೆಸಲು ಶಕ್ತರಾಗಿದ್ದರೆ ಇನ್ನು ಕೆಲವರಿಗೆ ಅದು ಸಾಧ್ಯವಾಗುವುದಿಲ್ಲ. ಆದರೆ ಗುರುವಿನ ಪ್ರಯತ್ನವು ಸದಾ ಆ ಬೀಜಗಳಿಂದ ಒಳ್ಳೆಯ ಶಿಷ್ಯರನ್ನಾಗಿ ರೂಪಿಸುವುದಾಗಿರುತ್ತದೆ. ಒಬ್ಬ ಗುರುವಿಗೆ ಹಲವಾರು ಶಿಷ್ಯರಿರುತ್ತಾರೆ, ಆದರೆ ನೀನು ಮಾತ್ರ ನನ್ನ ಏಕೈಕ ಶಿಷ್ಯ. ಹಾಗಾಗಿ ನನ್ನ ಇಡೀ ಭವಿಷ್ಯ ನಿನ್ನನ್ನು ಅವಲಂಬಿಸಿದೆ. ನಾನು ನನ್ನ ಜೀವನದಲ್ಲಿ ನನ್ನ ಗುರುವಿನಿಂದ ಪಡೆದುದೆಲ್ಲವನ್ನು ಜೋಪಾನ ಮಾಡಿ ಉಳಿಸಿಕೊಂಡು ಬಂದ ಎಲ್ಲವನ್ನೂ ನಿನ್ನ ತೆಗೆದುಕೊಳ್ಳುವ ಪಾತ್ರೆಗೆ ಸುರಿಯುತ್ತಿದ್ದೇನೆ. ಯಾಕೆಂದರೆ ನಿನ್ನ ಗ್ರಹಿಸುವ ಶಕ್ತಿಯುಳ್ಳ ಪಾತ್ರೆಯಲ್ಲದೆ ಬೇರಾವ ಹಂಡೆಯೂ ಉತ್ತಮವಲ್ಲ. ನಿನ್ನ ಭವಿಷ್ಯದ ಜೀವನದ ಬಗ್ಗೆ ನನಗೆ ಅರಿವಿದೆ. ನನ್ನ ಗುರುವಿನಿಂದ ಪಡೆದ ಶಕ್ತಿಯನ್ನು ನಿನಗೆ ದಾನ ಮಾಡಿದ ಮೇಲೆ ನನ್ನ ಜೀವನದ ಆಧ್ಯಾತ್ಮಿಕ ಉದ್ದೇಶವನ್ನು ಈ ರೀತಿಯಾಗಿ ಕಾರ್ಯಸಿದ್ಧಿ ಮಾಡುತ್ತಿರುವೆನೆಂದು ನನಗೆ ಸಮಾಧಾನವಾಗುತ್ತಿದೆ. ಈಗ ನಾನು ಈ ಗುಹೆಯಲ್ಲಿ ಶಾಂತವಾಗಿ ನನ್ನ ಪ್ರಾಣತ್ಯಾಗ ಮಾಡಬಹುದು. ಹುಟ್ಟಿದಾತ ಸಾಯಲೇಬೇಕು. ಜೀವನ ಚಕ್ರದ ಜೊತೆಗೆ ಸಾವಿನ ಚಕ್ರವು ಸಾಗುತ್ತಿರುತ್ತದೆ. ಇದು ನನ್ನ ಕೊನೆಯ ಜನ್ಮ. ನನ್ನ ಗುರು ಅವರ ಗುರುಶಕ್ತಿಯನ್ನು ನನಗೆ ನೀಡಿ ಅದನ್ನು ಮುಂದುವರಿಸಿಕೊಂಡು ಹೋಗುವ ಕರ್ತವ್ಯವನ್ನು ವಹಿಸಿ ಈ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿ ಮೋಕ್ಷ ಪಡೆಯುವಂತೆ ಆಜ್ಞೆ ಮಾಡಿದ್ದರು. ಹಲವು ವರ್ಷಗಳ ಹಿಂದೆ ಅವರು ನನಗೆ ಆ ಶಕ್ತಿಯನ್ನು ದಾನ ಮಾಡಿ ಮೋಕ್ಷ ಪಡೆಯುವುದನ್ನು ಕರುಣಿಸಿದ್ದರು. ಈ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುವ ಮೂಲಕ ಅವರಿಗೆ ಗುರುದಕ್ಷಿಣೆಯನ್ನು ನೀಡಬೇಕಾಗಿಯೂ ಕೋರಿದ್ದರು. ಇವತ್ತು ಆ ಕಾರ್ಯವನ್ನು ಮಾಡಿ ನನ್ನ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದಿ ತೃಪ್ತನಾಗಿದ್ದೇನೆ. ಗುರುವಿನ ಈ ಆಜ್ಞೆಯಿಂದಾಗಿ ನನ್ನ ಆತ್ಮಬಂಧನ ನನ್ನ ಗುರುವಿನೊಂದಿಗೆ ಇಷ್ಟು ಕಾಲವಿತ್ತು. ಈ ದಿನ ಆ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ. ಅದು ಒಂದು ನದಿಯ ಜೀವನದ ಒಂದೇ ಒಂದು ಗುರಿ ಸಾಗರವನ್ನು ಸೇರುವುದೆಂಬಂತೆ ನನ್ನ ಜೀವನದ ಗುರಿಯು ಸಾಗರವನ್ನು ಸೇರುವುದಾಗಿತ್ತು. ಅಯ್ಯೋ ನನ್ನ ಹುಚ್ಚು ಹುಡುಗನೇ, ನೀನೇಕೆ ಅಳುವೆ? ನೀನೇ ನನ್ನ ಆ ಸಾಗರ. ನಾನು ನಿನ್ನನ್ನು ಸಾಗರಕ್ಕೆ ಹೋಲಿಸಿ ಸಾಗರವೆಂದು ಕೇವಲ ಪರಿಗಣಿಸುತ್ತಿಲ್ಲ. ನೀನು ಸಾಗರವೇ. ನಿನ್ನೊಂದಿಗೆ ಒಟ್ಟಾಗಿ ಕೂಡಿಕೊಳ್ಳಲು ಎಷ್ಟು ನದಿಗಳು ಕಾಯುತ್ತಿವೆ ಎಂದು ನಿನಗೆ ಗೊತ್ತಿಲ್ಲ. ಭವಿಷ್ಯದಲ್ಲಿ ಅದು ನಿಜವಾಗುವುದನ್ನು ನಾನು ನನ್ನ ಅಂತರ್ದೃಷ್ಟಿಯಿಂದ ನೋಡುತ್ತಿರುವೆ. ಆದರೆ ಅದು ನಿನಗೆ ಆಗುತ್ತಿಲ್ಲ. ಅದೇ ನನಗೂ ನಿನಗೂ ಇರುವ ಒಂದೇ ಒಂದು ಅಂತರ. ಗುರುದೇವರು ಏನು ಹೇಳುತ್ತಿದ್ದರು ನನಗೆ ಏನು ಅರ್ಥವಾಗುತ್ತಿರಲಿಲ್ಲ. ಅರ್ಥವಾಗದ ಕಾರಣ ನಾನು ಅವರ ಕಾಲುಗಳನ್ನು ಬಹಳ ಗಟ್ಟಿಯಾಗಿ ಹಿಡಿದುಕೊಂಡೆ.
ನನ್ನ ಹಿಡಿತದಿಂದ ಅವರ ಕಾಲುಗಳು ಎಲ್ಲಿ ಜಾರಿ ಬಿಡುತ್ತವೋ ಎಂದು ಅವುಗಳಿಗೆ ತಗಲಿಕೊಂಡಿದ್ದೆ. ಅವರು ನಿಲ್ಲಿಸದೆ ವಿವರಿಸುತ್ತಲೇ ಇದ್ದರು. ನಾನು ಅಳುತ್ತಲೇ ಇದ್ದೆ. ಗುರುದೇವರು ನನ್ನನ್ನು ಸಮಾಧಾನಪಡಿಸುತ್ತಾ, ಎಲೆ ಹುಚ್ಚು ಹುಡುಗನೇ, ಈ ಜಗತ್ತಿಗೆ ಬಂದವರೆಲ್ಲ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಮನುಷ್ಯ ಈ ಲೋಕಕ್ಕೆ ಬರುವುದು ವಾಪಸ್ಸಾಗುವ ಉದ್ದೇಶಕ್ಕಾಗಿಯೇ. ಆದರೆ ಕೆಲವರು ಜೀವನದ ಗುರಿಯಾದ ಮೋಕ್ಷವನ್ನು ಪಡೆಯುವ ಭಾಗ್ಯವನ್ನು ಹೊಂದಿರುತ್ತಾರೆ. ಪ್ರತಿ ಆತ್ಮವು ಮೋಕ್ಷ ಪಡೆಯಬೇಕೆಂಬ ಉದ್ದೇಶದಿಂದ ಜನ್ಮವನ್ನು ತಳೆಯುತ್ತದೆ. ಹಾಗಾಗಿ ಆತ್ಮವು ಬೇರೆ ಬೇರೆ ರೂಪದ ಯೋನಿಯಲ್ಲಿ ಜನ್ಮ ತಾಳುತ್ತದೆ. ಈ ರೀತಿಯಾಗಿ ಕ್ರಮವಾದ ಬದಲಾವಣೆಯಿಂದ ಕೊನೆಯದಾಗಿ ಮನುಷ್ಯ ರೂಪದಲ್ಲಿ ಜನ್ಮವನ್ನು ಪಡೆಯುತ್ತದೆ. ಮುಕ್ತಿಯನ್ನು ಪಡೆಯಲು ಮನುಷ್ಯ ಜನ್ಮದಲ್ಲಿ ಜನಿಸುವ ಮೂಲಕ ಮಾತ್ರ ಸಾಧ್ಯ. ಈ ಮಾನವ ಆಕೃತಿಯು ಭಗವಂತನ ಮತ್ತು ಇತರ ಜೀವಿಗಳ ರೂಪಗಳ ಮಧ್ಯದಲ್ಲಿ ನಿಂತಿದೆ. ಪರಮಾತ್ಮನನ್ನು ತಲುಪಲು ದಾಟಬೇಕಾದ ಒಂದು ಮಹತ್ವಪೂರ್ಣ ಸೇತುವೆಯೇ ಮಾನವ ಸ್ವರೂಪದ ಸೇತುವೆ. ಒಂದು ಆತ್ಮವು ಮನುಷ್ಯ ರೂಪದ ಜನ್ಮವನ್ನು ಪಡೆದಾಗ ಆ ಮನುಷ್ಯನು ಅವನ ದೇಹವೆಂಬ ಸೇತುವೆಯೇ ಅವನ ಗಮ್ಯಸ್ಥಾನ ಅಥವಾ ಅವನ ಕೊನೆಯ ಉದ್ದೇಶವೆಂದು ತಿಳಿದುಕೊಂಡಿರುತ್ತಾನೆ. ಹಾಗೆಯೇ ಯಾರು ತನ್ನ ಶರೀರವೇ ತಾನು ತಲುಪಬೇಕಾದ ಮನೆಯೆಂದು ನಂಬುತ್ತಾನೋ ಅವನು ಈ ದೇಹವೆಂಬ ಸೇತುವೆಯಲ್ಲೇ ಸಿಲುಕಿಕೊಂಡಿರುತ್ತಾನೆ. ಅದೇ ಸೇತುವೆಯ ಮೂಲಕ ಇನ್ನೊಬ್ಬ ವ್ಯಕ್ತಿ ಹಾದು ಆಚೆ ಹೋಗುವವರೆಗೆ ಇದನ್ನೇ ನಂಬಿಕೊಂಡಿರುತ್ತಾನೆ. ಅಲ್ಲಿಯ ತನಕ ಅವನಿಗೆ ಆ ಸೇತುವೆಯ ಆಚೆ ಏನೋ ಇದೆಯೆಂದು ಗೊತ್ತಿರುವುದೇ ಇಲ್ಲ. ಯಾರೋ ಒಬ್ಬ ಮೋಕ್ಷ ಪಡೆಯುವುದನ್ನು ನೋಡಿದಾಗ ಅವನಿಗೆ ತಿಳುವಳಿಕೆ ಮೂಡುತ್ತದೇನೆಂದರೆ ಅವನ ದೇಹ ನಿಜವಾಗಿ ಒಂದು ಧರ್ಮಶಾಲೆಯಷ್ಟೇ. ಅವನ ನಿಜವಾದ ಮನೆ ಬೇರೆಯೇ ಆಗಿದೆ. ಆ ಮೋಕ್ಷ ಉಂಟಾಗಬೇಕಾದರೆ ಆತ್ಮವು ಆ ಧರ್ಮಶಾಲೆಯಿಂದ ಅದರ ನಿಜವಾದ ವಾಸಸ್ಥಾನಕ್ಕೆ ಅಂದರೆ ಮೋಕ್ಷಕ್ಕೆ ಚಲಿಸಬೇಕು. ಆತ್ಮ ಆತನಿಗೆ ಆತ್ಮೀಯವಾಗಬೇಕು. ಆಗ ಅವನ ಆತ್ಮವು ಅವನಿಗೆ ತಂಗುದಾಣವೆಂಬುದು ಎಷ್ಟು ಮಾತ್ರಕ್ಕೂ ತಂಗುದಾಣವೇ. ಮನೆಯೇ ಅಂತಿಮವಾಗಿ ಸೇರಬೇಕಾದ ಸ್ಥಳವೆಂಬುದನ್ನು ಮನದಟ್ಟು ಮಾಡಿಕೊಡುತ್ತದೆ. ಒಂದು ಆತ್ಮ ಮನುಷ್ಯನ ಜನ್ಮ ತಾಳಿದಾಗ ಆ ಮನುಷ್ಯ ತನ್ನ ಶರೀರವನ್ನು ಪರಮಾತ್ಮನನ್ನು ತಲುಪುವ ಸೇತುವೆಯನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಶರೀರದ ಸೇತುವೆಯ ಮೂಲಕ ಹಾಯ್ದು ಮೋಕ್ಷರೂಪಿ ಮನೆಯನ್ನು ಸೇರುತ್ತಾನೆ. ಅಂದರೆ ಅವನು ಮೋಕ್ಷವನ್ನು ಪಡೆಯುವಲ್ಲಿ ಸಫಲನಾಗುತ್ತಾನೆ. ಅವನು ಮೋಕ್ಷವನ್ನು ಪಡೆಯುವ ಹಾದಿಯಲ್ಲಿ ಇತರ ಆತ್ಮಗಳಿಗೆ ಜಾಗೃತಿ ಮೂಡಿಸುತ್ತಾನೆ. ಆ ಸೇತುವೆಯಲ್ಲಿ ಮಲಗಿ ನಿದ್ರಿಸುವವರನ್ನು ಎಚ್ಚರಿಸುತ್ತಾ ತಾನು ಮೋಕ್ಷರೂಪಿ ಗೃಹವನ್ನು ಸೇರಿಕೊಳ್ಳುತ್ತಾನೆ. ಆಗ ಆ ಆತ್ಮವು ಮೋಕ್ಷ ಪಡೆಯುವುದು ಮಾತ್ರವಲ್ಲ, ಮೋಕ್ಷ ಪಡೆದು ಇತರ ಹಲವಾರು ಜೀವಾತ್ಮಗಳಿಗೆ ಉತ್ತಮ ಪಾತ್ರ ವಹಿಸಿದ ಆದರ್ಶ ಆತ್ಮವಾಗುತ್ತದೆ. ಹಾಗೆಯೇ ಅದು ಉಳಿದ ಹಲವಾರು ಜೀವಾತ್ಮಗಳಿಗೆ ಆ ಶರೀರದ ಸೇತುವೆಯನ್ನು ದಾಟಿ ಮೋಕ್ಷವನ್ನು ತಲುಪಲು ಸಹಾಯ ಮಾಡಿದಂತಾಗುತ್ತದೆ. ನೋಡಪ್ಪ, ಈಗ ನೀನು ನಿನ್ನನ್ನೇ ಗುರುತಿಸಿಕೊ. ನಿನ್ನಲ್ಲಿ ಆ ಎಲ್ಲ ಜ್ಞಾನವೂ ಇದೆಯೆಂದು ಅರ್ಥೈಸಿಕೊ. ಈಗಿನ ನಿನ್ನ ಅವಸ್ಥೆಯು ಕಸ್ತೂರಿ ಮೃಗದ ಪರಿಮಳ ಎಲ್ಲಿಂದ ಬರುತ್ತಿದೆ ಎಂದು ಕಾಡೆಲ್ಲ ಸುತ್ತಾಡುತ್ತಾ ಅದಕ್ಕಾಗಿ ಎಲ್ಲ ಕಡೆ ಹುಡುಕಾಡುವ ಆ ಕಸ್ತೂರಿ ಮೃಗದ ಹಾಗೆ ಇದೆ. ನನಗೆ ಮೋಕ್ಷ ಪ್ರಾಪ್ತವಾಗುವುದಲ್ಲದೆ ಸಾವಿರಾರು ಜೀವಾತ್ಮಗಳಿಗೆ ಮೋಕ್ಷವನ್ನು ತಲುಪಲು ಸಹಾಯ ಮಾಡುವ ಹಂಬಲವು ನನ್ನಲ್ಲಿದೆ ಎಂಬ ಮಾತನ್ನು ಯಾವಾಗಲೂ ನೆನಪಿನಲ್ಲಿಡು. ಶರೀರವೆಂಬ ಸೇತುವೆಗೆ ಅಂಟಿಕೊಂಡು ಅಲ್ಲೇ ಬಾಕಿಯಾಗಿರುವ ಸಾವಿರಾರು ಜನರನ್ನು ನೀನು ಎದುರಾಗುವೆ. ಆದರೆ ಆ ದೃಶ್ಯಕ್ಕೆ ಸಾಕ್ಷಿಯಾಗಲು ನಾನು ಇರುವುದಿಲ್ಲ. ನಾನು ನೆಟ್ಟ ಮರದ ಫಲವನ್ನು ತಿನ್ನಲು ನಾನಿಲ್ಲದಿದ್ದರೇನು? ಬೇರೆಯವರಾದರೂ ನನ್ನ ಮರದ ಫಲಗಳಿಂದ ಉಪಯೋಗ ಪಡೆಯಬಹುದಲ್ಲವೇ? ಗುರುಶಕ್ತಿಗಳ ಕಾರ್ಯ ಬಹಳ ವಿಶಾಲವಾಗಿರುತ್ತದೆ.
ಯಾವ ಗುರುವಿಗೂ ತಾನು ನೆಟ್ಟ ಮರಗಳ ಫಲವನ್ನು ಅನುಭವಿಸಲು ಸಾಧ್ಯವಿಲ್ಲವೇಕೆಂದರೆ ಒಳ್ಳೆಯ ತೆಂಗಿನ ಮರಗಳು ಫಲ ಬಿಡಲು ಕೆಲವು ವರ್ಷಗಳೇ ಬೇಕಾಗುತ್ತದೆ. ಅದೇ ಪ್ರಕಾರವಾಗಿ ನನ್ನ ಜೀವನ ಕಾಲದಲ್ಲಿ ನೆಟ್ಟ ಮರದ ಹಣ್ಣನ್ನು ಅನುಭವಿಸಲು ನನಗೆ ಸಾಧ್ಯವಿಲ್ಲ. ನಿನಗೂ ನಿನ್ನ ಜೀವನದಲ್ಲಿ ಅದೇ ರೀತಿಯಾಗುತ್ತದೆ. ನಿನ್ನ ಜೀವಿತ ಕಾಲದ ನಂತರ ನಿನ್ನ ಹಣ್ಣಿನ ತೋಟದಲ್ಲಿ ನೀನು ನೆಟ್ಟು ಬೆಳೆಸಿದ ವೃಕ್ಷಗಳಿಂದ ಪುಷ್ಪಗಳು ಬಿರಿದು ನಳನಳಿಸಲಿವೆ. ಆದ್ದರಿಂದ ಎದ್ದೇಳು, ಹೊರಡಲು ತಯಾರಾಗು. ಫಲಗಳ ಬಗ್ಗೆ ಯೋಚಿಸುವುದನ್ನು ಸದ್ಯಕ್ಕೆ ಬಿಟ್ಟುಬಿಡು. ನಿನ್ನ ಕೈಯಲ್ಲಿ ಈ ದಿನ ಇರುವ ಆಧ್ಯಾತ್ಮಿಕ ಕಾರ್ಯವನ್ನು ಮುಂದುವರಿಸು. ನೀನು ಈ ದಿನ ತಿನ್ನುತ್ತಾ ಹಿತವಾದ ಅನುಭವವನ್ನು ಪಡೆಯುತ್ತಿರುವ ಈ ಹಣ್ಣುಗಳು ನೀನು ನೆಟ್ಟ ವೃಕ್ಷಗಳದ್ದಲ್ಲ. ಬೇರೆಯವರಾರು ನೆಟ್ಟ ವೃಕ್ಷಗಳ ಫಲವನ್ನು ನೀನು ಸವಿಯುತ್ತಿರುವೆ. ಇದು ಗುರುಶಕ್ತಿಯ ಪ್ರಾಕೃತಿಕ ಚಕ್ರವಾಗಿರುವುದರಿಂದ ನೀನು ಈ ಹಂತವನ್ನು ದಾಟಿ ಭವಿಷ್ಯದಲ್ಲೂ ಮುಂದುವರಿಸುತ್ತಿರಬೇಕು. ನೀನು ಮೋಕ್ಷವನ್ನು ಪಡೆದ ಮೇಲೆ ಆ 800 ವರ್ಷಗಳ ಗುರುಶಕ್ತಿಯ ಯುಗ ಕೊನೆಗೊಳ್ಳುತ್ತದೆ. ಈ 800 ವರ್ಷಗಳವರೆಗೆ ಆ ಸೇತುವೆಯಲ್ಲೇ ಸಿಲುಕಿಕೊಂಡಿದ್ದ ಆತ್ಮಗಳೆಲ್ಲ ಸೇತುವೆಯನ್ನು ಸಾಮೂಹಿಕವಾಗಿ ದಾಟಿ ಮೋಕ್ಷ ಹೊಂದುತ್ತವೆ. ಸಾಮೂಹಿಕತೆ ನಿನ್ನ ಶಕ್ತಿಯಾಗಿದೆ. ಇದೇ ನಿನ್ನ ಜೀವನದ ಉದ್ದೇಶವಾಗಿದೆ. ನೀನೊಂದು ಸಾಗರ, ನೀನೊಂದು ಅಪರಿಮಿತವಾದ ಸಾಗರವಾಗುವೆ. ಸಾವಿರಾರು ನದಿಗಳು ಹಲವು ದಿಕ್ಕುಗಳಿಂದ ಬಂದು ಒಟ್ಟಾಗಿ ಮಹಾಸಾಗರವನ್ನು ನಿರ್ಮಾಣ ಮಾಡಲಿವೆ. ಇವೆಲ್ಲವನ್ನು ನಾನು ನನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಿರುವೆ. ನಾನು ಬಹಳ ಪ್ರಸನ್ನನಾಗಿದ್ದೇನೆ. ನನ್ನ ಗುರುಗಳಿಂದ ಪಡೆದ ದಿವ್ಯ ಕೊಡುಗೆಯನ್ನು ಮಹಾಸಾಗರದಂತಿರುವ ನಿನ್ನಂತಹ ಸರ್ವೋತ್ತಮ ವ್ಯಕ್ತಿಗೆ ಯೋಗದಾನವಾಗಿ ಕೊಡಲು ಸಾಧ್ಯ ಮಾಡಿಕೊಟ್ಟ ಆ ನನ್ನ ಗುರುಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಗುರುದೇವರು ಇನ್ನೂ ಏನನ್ನೋ ಹೇಳುತ್ತಲೇ ಇದ್ದರು. ಪ್ರಾಯಶಃ ಈಗ ಈ ಸಂದರ್ಭದಲ್ಲಿ ಅದನ್ನೆಲ್ಲ ನಾನು ಕೇಳಿಸಿಕೊಳ್ಳುವುದು ಯೋಗ್ಯವಲ್ಲವಾಗಿತ್ತೋ ಏನು. ನಾನು ನಿದ್ರಿಸಿಬಿಟ್ಟೆ. ಆನಂತರ ಅವರು ಆಡಿದ ಮಾತುಗಳು ನನಗೆ ತಿಳಿಯದೆ ಹೋಯಿತು. ನಾನು ನಿದ್ದೆಯಿಂದ ಎದ್ದಾಗ ಗುರುಗಳ ಶಯ್ಯೆಯ ಪಕ್ಕದಲ್ಲೇ ನಾನು ಮಲಗಿಬಿಟ್ಟದ್ದನ್ನು ಗಮನಿಸಿದೆ. ಆದರೆ ಗುರುಗಳು ಮಾತ್ರ ಅಲ್ಲಿ ಇರಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅವರು ಸ್ನಾನ ಮುಗಿಸಿಕೊಂಡು ಬಂದರು. ನಾನು ಸ್ನಾನಕ್ಕೆ ಹೊರಟೆ. ಆದರೆ ಆ ಮುಂಜಾನೆ ನಾನು ತುಂಬ ದುಃಖಿತನಾಗಿದ್ದೆ. ನಾನು ಈ ಕಲ್ಲುಗಳನ್ನೆಲ್ಲ ಬಿಟ್ಟು ಹೋಗುತ್ತಿರುವೆ. ನಾನು ಈ ಗುರುಸ್ಥಾನವನ್ನು ಬಿಟ್ಟು ಸಾಗಬೇಕಾಗಿದೆ ಎಂದು ಬಹಳವಾಗಿ ಖಿನ್ನನಾಗಿದ್ದೆ. ಆ ದಿನ ಬೆಳಗಾಗುತ್ತಲೇ ನಾನು ಸುತ್ತಲೂ ತಿರುಗಾಡಿ ಎಲ್ಲ ಮರಗಳನ್ನು ಭೇಟಿ ಮಾಡಿ ಬಂದೆ. ನಾನು ಪ್ರತಿದಿನ ಸಂಧಿಸುತ್ತಿದ್ದ ಪ್ರಾಣಿ ಪಕ್ಷಿಗಳನ್ನು ಎದುರಾದಾಗ ಅವುಗಳು ಆಘಾತಗೊಂಡು ಸ್ತಬ್ಧವಾದಂತೆ ಕಂಡವು. ಆ ಬೆಳಗ್ಗೆ ಆ ಪ್ರಕೃತಿಯ ಸ್ವರ್ಗವನ್ನು ಅಗಲಿ ಭಾರವಾದ ಹೃದಯದಿಂದ ಗುರುದೇವರ ಹಿಂದೆ ಹೆಜ್ಜೆ ಹಾಕಿದೆ. ಪುನಃ ನಾವು ಉತ್ತರ ದಿಶೆಯಲ್ಲಿ ನಡೆಯುತ್ತಾ ಸಾಗಿದೆವು. ಒಂದು ನಿಶ್ಚಿತ ಸ್ಥಳವನ್ನು ತಲುಪಿದ ಮೇಲೆ ಗುರುದೇವರು ಮೇಲೇರುತ್ತಾ ನಡೆದರು. ಅದು ಈ ಕಣಿವೆಯಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ದೊಡ್ಡ ತಿರುಗು ರಸ್ತೆ ಎಂದು ತಿಳಿಯಿತು. ಹಾಗೆ ಮೇಲೇರುತ್ತಾ ಗುಡ್ಡೆಯ ಮೇಲೆ ತಲುಪಿದೆವು. ಆಗ ಸಾಯಂಕಾಲವಾಗಿತ್ತು. ದೊಡ್ಡದೊಂದು ಬಂಡೆಕಲ್ಲಿನ ಬೆಂಗಟ್ಟಿನಲ್ಲಿ ನಿಂತೆವು. ಆ ರಾತ್ರಿ ನಾನು ಗುರುದೇವರನ್ನು ಬೇಡಿಕೊಂಡೆ. ಗುರುಗಳೇ, ನೀವು ತುಂಬ ದಣಿದಿರಬೇಕು. ನಾನು ನಿಮ್ಮ ಕಾಲುಗಳನ್ನು ಒತ್ತಲೆ. ಗುರುಚರಣದಲ್ಲಿ ಸ್ವರ್ಗವೇ ಇದೆ ಎಂದು ಹೇಳುತ್ತಾರಲ್ಲವೇ? ಗುರುದೇವರು ಹೌದೆನ್ನುವಂತೆ ತಲೆಯಾಡಿಸಿದರು. ನನಗೆ ಅವರ ಕಾಲುಗಳನ್ನು ಹಿತವಾಗಿ ಒತ್ತಲು ಅನುಮತಿ ನೀಡಿದರು. ನಾನು ಅವರ ಕಾಲುಗಳನ್ನು ಒತ್ತುತ್ತಲೇ ಇದ್ದೆ. ಅವರು ಮಾತು ಪ್ರಾರಂಭಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಚರಣಕ್ಕೆ ಬಹಳ ಮಹತ್ವವಿದೆ.
ಆದರೆ ಗುರುಚರಣವು ಅರ್ಥ ಸೂಚಕವಾಗಿರುವಂತಹದ್ದು. ನಿನ್ನನ್ನು ಬೇಸರಗೊಳಿಸಲು ನನಗೆ ಇಷ್ಟವಿಲ್ಲ. ಹಾಗಾಗಿ ನಿನಗೆ ನನ್ನ ಚರಣಗಳನ್ನು ಒತ್ತಲು ಅವಕಾಶ ನೀಡಿದ್ದೇನೆ. ನಾವು ಗುರುವಿನ ರೂಪದಲ್ಲಿ ಇರುವ ದೇವರನ್ನು ಆರಾಧಿಸುವ ಮುನ್ನ ನಮ್ಮ ಸರ್ವಸ್ವವನ್ನು ಅವರಿಗೆ ಅರ್ಪಿಸಬೇಕು. ಈಗ ಗುರುಗಳು ನಿಂತಿರುವುದಾಗಿ ಯೋಚಿಸಿ ನೀನು ವಿಧೇಯತೆಯನ್ನು ತೋರಿಸಲು ದೇಹವನ್ನು ಪೂರ್ತಿಯಾಗಿ ಮುಂದಕ್ಕೆ ಬಾಗಿಸಿ ವಂದಿಸುತ್ತಿರುವುದಾಗಿ ಕಲ್ಪಿಸಿಕೊ. ಈ ಸ್ಥಿತಿಯಲ್ಲಿ ನಿನ್ನ ತಲೆ ಹಾಗೂ ನಿನ್ನ ಕಾಲುಗಳು ಒಂದೇ ಬಿಂದುವಿನಲ್ಲಿ ಇರುತ್ತವೆ. ವಾಸ್ತವದಲ್ಲಿ ತಲೆಬಾಗಿಸಿ ನಮ್ರತೆಯನ್ನು ವ್ಯಕ್ತಪಡಿಸುವುದೆಂದರೆ ನಿನ್ನ ಅಸ್ತಿತ್ವವನ್ನು ನಿನ್ನ ಗುರುವಿನೊಂದಿಗೆ ಬೆಸೆದುಕೊಳ್ಳುವುದೆಂದು ಅರ್ಥ. ಈ ರೀತಿಯಿಂದ ನಿನ್ನ ಅಹಂಕಾರವನ್ನು ನೀನು ಅಳಿಸಿಕೊಳ್ಳುವೆ. ಪರಮಾತ್ಮನಿಂದ ನಮ್ಮನ್ನು ಬೇರ್ಪಡಿಸುವ ಆ ನಮ್ಮ ಅಹಂ ನಮ್ಮನ್ನು ಬಿಟ್ಟು ತೊಲಗಿದರೆ ಆಗ ಎಲ್ಲವೂ ಕೊನೆಗೊಂಡು ನಾವು ಪ್ರಕೃತಿಮಯವಾಗಿ ನಮ್ಮ ಮೂಲ ನೈಸರ್ಗಿಕ ಸ್ಥಿತಿಗೆ ವಾಪಸ್ಸಾಗುತ್ತೇವೆ. ಹಾಗಾಗಿ ಆ ಅಹಂನಿಂದ ಬಿಡುಗಡೆ ಹೊಂದಲು ಗುರುಚರಣವು ಸಾಂಕೇತಿಕವಾಗುತ್ತದೆ. ಎಲ್ಲಿಯಾದರೂ ಒಂದು ಕಡೆ ನಾವು ಶರಣಾಗುವುದು ಬಹಳ ಮುಖ್ಯ. ನಾವು ಪ್ರೀತಿಸುವವರಿಗೆ ಶರಣಾಗುವುದು ನಮಗೆ ಸುಲಭವಾಗುತ್ತದೆ. ಹಾಗೆಯೇ ನಂಬಿಕೆಗೆ ಅರ್ಹರಾಗಿರುವವರಿಗೆ ಅರ್ಪಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ತಲೆಬಾಗುವುದು ನಮ್ಮ ಇರುವಿಕೆಯನ್ನು ಉಜ್ಜಿ ಅಳಿಸಿಕೊಂಡಂತೆ. ಈ ಕುಶಲತೆಯನ್ನು ಯಾವ ವ್ಯಕ್ತಿಯು ಕರಗತ ಮಾಡಿಕೊಂಡು ಪ್ರಭುತ್ವವನ್ನು ಬೆಳೆಸಿಕೊಳ್ಳುತ್ತಾನೋ ಅವನು ಯಶಸ್ವಿಯಾಗಿ ಜೀವನದ ಮಹಾಸಾಗರವನ್ನು ದಾಟಲು ಶಕ್ತನಾಗುತ್ತಾನೆ. ಇದು ಪ್ರಯತ್ನದಿಂದ ಸ್ವಾಧೀನಪಡಿಸಿಕೊಳ್ಳುವ ಒಂದು ಕಲೆಯಲ್ಲ, ಬದಲಿಗೆ ಪ್ರಾಕೃತಿಕವಾಗಿ ಇರುವಂತಹದ್ದು. ಇದನ್ನು ಸ್ವಾಭಾವಿಕವಾಗಿ ಮಾತ್ರ ಸಾಧಿಸಲು ಸಾಧ್ಯ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು. ಜೈ ಬಾಬಾ ಸ್ವಾಮಿ.